ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸಡನ್ ಆಗಿ ಒಂದು ಬಿಗ್ ಫಾಲ್ ಆಗಿದೆ. ಫ್ರೈಡೆ ಸೆಕೆಂಡ್ ಸೆಷನ್ ಎಂಡ್ ಕ್ಲೋಸಿಂಗ್ ಮೂಮೆಂಟ್ ಅಲ್ಲಿ ಏನಾಯ್ತು? ಹಾಗಾದ್ರೆ ಏನಾಯ್ತು? MSCI ಅಂದ್ರೆ ಯಾರು, ಅವ್ರು ಏನ್ ಮಾಡಿದ್ರು ಅಂತ ನೋಡೋಣ. ಇನ್ನು ಅಮೆರಿಕ ಮತ್ತು ಇರಾನ್ ಕದನ ವಿರಾಮ ಅಂತ ಹೇಳ್ಬಿಟ್ಟು 60 ಡೇಸ್ ಅಂತ ಅನೌನ್ಸ್ ಮಾಡ್ತಾನೆ ಇದ್ದಾರೆ. ಅದ್ರ ಜೊತೆಗೆ ಅವರು ಅಟ್ಯಾಕ್ ಅಂಡ್ ಕೌಂಟರ್ ಅಟ್ಯಾಕ್ಸ್ ಇರಾನ್ ಮತ್ತು ಅಮೆರಿಕದ ಮಧ್ಯೆ ನಡೀತಾನೆ ಇದೆ. ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಇನ್ನು ಅಮೆರಿಕದ ಒಂದು ತಂಡ ಇಂಡಿಯಾಗೆ ಜೂನ್ 1 ಇಂದ ಜೂನ್ 4 ವರೆಗೂ ಇಲ್ಲೇ ಸ್ಟೇ ಆಗಿರ್ತಾರೆ, ಇಂಡಿಯಾದಲ್ಲೇ ಸ್ಟೇ ಆಗಿರ್ತವೆ. ಯಾವ ತರ ಡೀಲ್ಸ್ ಆಗ್ಬೋದು, ಅದೇನಾದ್ರೂ ಮಾರ್ಕೆಟ್ಗೆ ದಿಕ್ಸೂಚಿ ಆಗುತ್ತಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಒಂದು ರ್ಯಾಲಿ ಕೊಟ್ಟಿದೆ, ಆದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ರ್ಯಾಲಿ ಕೊಟ್ಟಿಲ್ಲ. ಅದಕ್ಕೆ ಏನ್ ರೀಸನ್ ಅಂತಾನು ತಿಳ್ಕೊಳ್ಳೋಣ. ಇನ್ನು ಕ್ರೂಡ್ ಆಯಿಲ್ ಲಾಸ್ಟ್ 10 ಡೇಸ್ ಇಂದ ನೋಡೋದಾದ್ರೆ ಬಿಲೋ $100 ಬಂದ್ಮೇಲೆ ಸಸ್ಟೈನ್ ಆಗ್ಬಿಟ್ಟು ಈಗ $91 ಅಲ್ಲಿ ಟ್ರೇಡ್ ಆಗ್ತದೆ. ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಇನ್ನು ಫಾರಿನ್ ಇನ್ವೆಸ್ಟಿಗೇಷನ್ ಅವರು ಬಿಗ್ ಸೆಲ್ಲಿಂಗ್ ಆಕ್ಟಿವಿಟಿ ಆಗಿದೆ. ಅದಕ್ಕೆ ಮೇನ್ ಆಗಿ ಮಾರ್ಗನ್ ಸ್ಟ್ಯಾನ್ಲೆನ ಇಲ್ಲ ಬೇರೆ ಎಲ್ಲಾ FIS ಇನ್ವಾಲ್ವ್ ಆಗಿದಾರ, ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ತರ ರಿಯಾಕ್ಟ್ ಆಗಿದೆ ಲಾಸ್ಟ್ 1 ವೀಕ್ ಅಲ್ಲಿ, ಇನ್ನು ನಮ್ಮ ಇಂಡಿಯನ್ ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಆಗಿದೆ, ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಂದ್ರೆ ನಿಫ್ಟಿ ಪ್ರೈಸ್ ಆಕ್ಷನ್ ಯಾವ ತರ ಇರುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಈ ವಿಡಿಯೋ ಎಂಡ್ ಮಾಡೋಣ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಫ್ಟಿ 434 ಪಾಯಿಂಟ್ಸ್ ಡೌನ್ ಆಗಿದೆ ಲಾಸ್ಟ್ ವೀಕ್ ಅಲ್ಲಿ. ಇನ್ನು ಜಪಾನ್ ಮಾರ್ಕೆಟ್ ನೋಡೋದಾದ್ರೆ 2570 ಪಾಯಿಂಟ್ಸ್ ಅಷ್ಟು ಅಪ್ ಆಗಿ ಆಲ್ ಟೈಮ್ ಇದೆ. ಇನ್ನು ಡೋಜನ್ ಮಾರ್ಕೆಟ್, ಅಮೆರಿಕದ ಡೋಜನ್ ಮಾರ್ಕೆಟ್ಸ್ ನೋಡೋದಾದ್ರೆ 597 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು ಆಲ್ ಟೈಮ್ ಇದೆ. ಸೊ ಮಾರ್ಗನ್ ಸ್ಟ್ಯಾನ್ಲಿ ಅವರು ಏನ್ ಮಾಡಿದ್ರು, ಒಂದು ಸಡನ್ ಬಿಗ್ ಫಾಲ್ ಆಯ್ತಲ್ಲ ಲಾಸ್ಟ್ 30 ಮಿನಿಟ್ಸ್ ಅಲ್ಲಿ. ಅದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಮಾರ್ಗನ್ ಸ್ಟ್ಯಾನ್ಲಿ ಅವರು ಅಂತ ಹೇಳ್ತಾರೆ. ಮಾರ್ಗನ್ ಸ್ಟ್ಯಾನ್ಲಿ ಅವರು ಒಂದು ರೀಬ್ಯಾಲೆನ್ಸಿಂಗ್ ಆಕ್ಟಿವಿಟಿ ಮಾಡಿದ್ದಾರೆ. ಅದು ಎವ್ರಿ ಕ್ವಾರ್ಟರ್ ಅವರು ರೀಬ್ಯಾಲೆನ್ಸಿಂಗ್ ಆಕ್ಟಿವಿಟಿ ಮಾಡ್ತಾರೆ. ಅದು ಔಟ್ಫ್ಲೋ ಆದಾಗ ಮಾರ್ಕೆಟ್ ಬಿಗ್ ಕ್ರಾಶ್ ಆಗುತ್ತೆ, ಇನ್ಫ್ಲೋ ಆಗೋದಾಗ ಅದು ಬಿಗ್ ಅಪ್ ಮೂವ್ಮೆಂಟ್ ಕೊಡುತ್ತೆ. ಹಾಗಾದ್ರೆ ಫ್ರೈಡೆ ಎಂಡ್ ಸೆಷನ್ ಅಲ್ಲಿ ಏನ್ ಮಾಡಿದ್ದಾರೆ, 8000 crores ಅಷ್ಟು ನೆಟ್ ಔಟ್ಫ್ಲೋ ಮಾಡಿದ್ದಾರೆ. ಇದರಿಂದನೇ ಮಾರ್ಕೆಟ್ ಕ್ರಾಶ್ ಆಗೋಗ್ಬಿಡುತ್ತೆ. ಆಲ್ಮೋಸ್ಟ್ ಎಷ್ಟಂದ್ರೆ 400 ಒಂದು ಸೈಡ್ ವೇಸ್ ಅಲ್ಲೇ ನಡೀತಿರುತ್ತೆ. ಅದು ಯಾವಾಗ 3 ಇಂದ ಹಿಡಿದು 3:30 ಅಷ್ಟೊತ್ತಿಗೆ ಒಂದು ಬಿಗ್ ಫಾಲ್ ಅಂದ್ರೆ 300 ಪಾಯಿಂಟ್ಸ್ ಅಷ್ಟು ಒಂದು ಬಿಗ್ ಫಾಲ್ ಆಗುತ್ತೆ. ಅದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಮಾರ್ಗನ್ ಸ್ಟ್ಯಾನ್ಲಿ ಯಾವಾಗ ಸೆಲ್ ಆಫ್ ಮಾಡ್ತಾರೆ ಅಂದ್ರೆ ರೀಬ್ಯಾಲೆನ್ಸಿಂಗ್ ಆಕ್ಟಿವಿಟಿ ನಡೀತೆ, ಆಗ ಅದು ದೊಡ್ಡ ಫಾಲ್ ಆಗಿದೆ. ಹಾಗಾದ್ರೆ ಮಾರ್ಗನ್ ಸ್ಟ್ಯಾನ್ಲಿ ಯಾವಾಗ್ಲೂ ರೀಬ್ಯಾಲೆನ್ಸಿಂಗ್ ಮಾಡ್ತಾರ? ಇಲ್ಲ, ಅವರು ಒಂದು ಟೈಮ್ ಇಂಟರ್ವೆಲ್ ಇಟ್ಕೊಂಡಿರ್ತಾರೆ, ಆಗ ಮಾತ್ರ ರೀಬ್ಯಾಲೆನ್ಸಿಂಗ್ ಅಂಡ್ ಮಂತ್ ಎಂಡ್ ಸೀಸನ್ ಅಲ್ಲಿ ಮಾತ್ರ ಮಾಡ್ತಾರೆ. ಅದು ಫೆಬ್ರವರಿ ಮಂತ್ ಎಂಡ್ ಇರ್ಬೋದು, ಇಲ್ಲ ಮೇ ಮಂತ್ ಎಂಡ್, ಆಗಸ್ಟ್ ಮಂತ್ ಎಂಡ್, ಇಲ್ಲ ನವೆಂಬರ್ ಮಂತ್ ಎಂಡ್. ಈ ಒಂದು ಮಂತ್ ಎಂಡ್ ಅಲ್ಲಿ ಮಾತ್ರ ಅವರು ರೀಬ್ಯಾಲೆನ್ಸಿಂಗ್ ಆಕ್ಟಿವಿಟಿ ಮಾಡ್ತಾರೆ. ಅವಾಗೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ವಾಲಟೈಲ್ ಆಗುತ್ತೆ. ಯಾಕಂದ್ರೆ ಇನ್ಫ್ಲೋ ಆರ್ ಔಟ್ಫ್ಲೋ ಆಗಲಿ ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಮೊತ್ತದಲ್ಲಿ ಬರೋದ್ರಿಂದ ಇದು ಔಟ್ಫ್ಲೋ ಆಗುತ್ತೆ. ಯಾವಾಗ ಬೈಯಿಂಗ್ ಆಕ್ಟಿವಿಟಿ ತುಂಬಾ ಇನ್ಫ್ಲೋ ಆಗುತ್ತೋ ಆಗ ಪ್ಲಸ್ ಅಲ್ಲಿ ಹೋಗುತ್ತೆ ಮಾರ್ಕೆಟ್ ಅಂದ್ರೆ ನಿಫ್ಟಿ. ಯಾವಾಗ ಔಟ್ಫ್ಲೋ ಆಗುತ್ತೋ ಆಗ ಅದು ಬಿಗ್ ಸೆಲ್ ಆಫ್ ರೀತಿಯಲ್ಲಿ ಅಂದ್ರೆ ಫಾಲ್ ಆಗುತ್ತೆ. ಸೊ ಇದು ಫ್ರೈಡೆ ಎಂಡ್ ಆಫ್ ದ ಡೇ ಸೆಷನ್ ಅಲ್ಲಿ ನಡೆದಿರುವಂತದ್ದು. ಸೊ ಇನ್ನು ಅಮೆರಿಕ ಮತ್ತು ಇರಾನ್ ನೋಡೋದಾದ್ರೆ ಯಾವಾಗ ನೋಡೋದು 60 ಡೇಸ್ ಸೀಸ್ ಫೈರ್ ಕದನ ವಿರಾಮ ಅಂತ ಘೋಷಿಸ್ಕೊಂತು. ಆದ್ರೆ ಅಮೆರಿಕ ಚಿಕ್ಕದಾಗಿ ಅಟ್ಯಾಕ್ ಮಾಡ್ತಾನೆ ಬರ್ತದೆ ಇರಾನ್ ಮೇಲೆ. ಇರಾನ್ ಅವರು ಅದಕ್ಕೆ ಪ್ರಿಪೇರ್ ಆಗಿರಲಿಲ್ಲ ಫಸ್ಟ್ ಟೈಮ್, ಆದ್ರೆ ಸೆಕೆಂಡ್ ಟೈಮ್ ಇಂದ ಪ್ರಿಪರೇಷನ್ ಅಲ್ಲೇ ಅವರು ದಾಳಿಗೆ ಪ್ರತಿ ದಾಳಿ ಮಾಡ್ತಿದ್ದಾರೆ. ಇಲ್ಲಿ ಏನ್ ಹೇಳ್ತದೆ ಅಂದ್ರೆ ಅಮೆರಿಕದವ್ರು ಹೇಳ್ತಾರೆ ಇರಾನ್ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಅಂತ ಹೇಳ್ಬಿಟ್ಟು, ಇರಾನ್ ಅವ್ರು ಹೇಳ್ತಾರೆ ಅಮೆರಿಕದವರು ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ ಅಂತ. ಅಂದ್ರೆ ಒಬ್ಬರ ಮೇಲೆ ಒಬ್ರು ಹೇಳ್ಕೊಂತ ಇದಾರೆ. ಆಗ್ಲಿ ಯಾರು ಯುದ್ಧ ಮಾಡೋದಕ್ಕೆ ಅಂತಾನೆ ಮುಂದೆ ಬರ್ತಿಲ್ಲ ಅಂತಾನೆ ಹೇಳ್ಬೋದು. ಸೊ ಇದರಿಂದ ಏನಾಗ್ತಿದೆ ಅಂದ್ರೆ ಆಗಾಗ ಒಂದು ಚಿಕ್ಕ ಪುಟ್ಟ ವಾಲಟಿಲಿಟಿ ಅಂತ ನಡೀತಿರುತ್ತೆ, ಆದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಯಾವುದೇ ಒಂಥರವಾದಂತ ಆಕ್ಟಿವಿಟಿ ನಡೆದಿಲ್ಲ ಅಂತ ಹೇಳ್ಬೋದು. ಇನ್ನು ಮುಂದೆ ಈ ತರ ಸ್ಮಾಲ್ ಆಗಿ ನಡೀತಾನೆ ಇರುತ್ತೆ. ಎಲ್ಲಿವರೆಗೂ ಇರಾನ್ ಮತ್ತು ಅಮೆರಿಕ ಅಗ್ರಿಮೆಂಟ್ ನಡೆಯುತ್ತೋ ಅಲ್ಲಿವರೆಗೂ ಈ ತರ ನಡೀತಾನೆ ಬರುತ್ತೆ. ಈ ಅಗ್ರಿಮೆಂಟ್ ಬೇಗ ಆಗುತ್ತಾ? ಆಗಂಗೆ ಕಾಣಲ್ಲ. ಇವ್ರೇನು ಅಮೆರಿಕದವ್ರು ಏನ್ ಹೇಳ್ತಾರೆ, ಯುರೇನಿಯಂನ ನಾಶ ಮಾಡ್ಬೇಕಂತ ಹೇಳ್ತಾರೆ, ಆದ್ರೆ ಇರಾನ್ ಅವರು ಅದಕ್ಕೆ ಒಪ್ಪಿಗೆ ಕೊಡೋದೇ ಇಲ್ಲ. ಅದ್ರಿಂದನೇ ಇಲ್ಲಿವರೆಗೂ ಯುದ್ಧ ನಡೆದಿರೋದು, ನಾವು ಎಲ್ಲಾ ನಾಶ ಮಾಡ್ಕೊಂಡ್ ಬಂದಿದೀವಿ ಅಂತಾನು ಹೇಳ್ತಾರೆ. ಅಂದ್ರೆ ಯುರೇನಿಯಂ ಬೇಕೇ ಬೇಕು ಅಂತ ಕೂತಿದ್ರೆ ಇರಾನ್ ಅವರು. ಇದರಿಂದನೇ ಅವರೊಂದು ಅಗ್ರಿಮೆಂಟ್ ಇಷ್ಟು ಬೇಗ ಆಗೋದಿಲ್ಲ ಅಂತ ಕಾಣುತ್ತೆ. ಆದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆಯೋ ಅದ್ರ ಕಂಟ್ರೋಲ್ ಅಂತೂ ಸ್ವಲ್ಪ ಸಡಿಲ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಇದೆಲ್ಲ ಬಂದ್ಬಿಟ್ಟು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಏನೇನಿದೆಯೋ ಇದೆಲ್ಲ ಬಂದ್ಬಿಟ್ಟು ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದಾನೆ ನಡೀತಾ ಇರೋದು. ಇಲ್ಲಾಂದ್ರೆ ಯಾಕಂದ್ರೆ ಯಾವಾಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆಯ್ತೋ ಇದು ದೊಡ್ಡ ಮಟ್ಟದಲ್ಲಿ ಇಡೀ ಪ್ರಪಂಚಕ್ಕೆ ಯಾವುದೇ ಒಂದು ದೊಡ್ಡ ಮಟ್ಟದಲ್ಲಿ ಹೊಡೆತಾಗಿರಲ್ಲ. ಆದ್ರೆ ಇರಾನ್ ಮತ್ತು US ಆಗ್ಲಿ ಇಸ್ರೇಲ್ ಆಗ್ಲಿ ಯಾವಾಗ ಯುದ್ಧ ನಡೀತೋ ಆಗ ಮಾತ್ರ ದೊಡ್ಡ ಮಟ್ಟದಲ್ಲಿ ಆಗಿದ್ದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಆಯಿಲ್. ಈ ಕ್ರೂಡ್ ಆಯಿಲ್ ಇದರಿಂದ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಪ್ರಪಂಚಕ್ಕೆ 40% ಅಷ್ಟು ಆಯಿಲ್ ಸರಬರಾಜು ಆಗೋದ್ರಿಂದ ಇಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಅದು
ಕೊನೆಗೊಂಡಿದ್ರು ಸ್ವಲ್ಪಗೆ ಸ್ಲೋಗೆ ಕೊನೆಗೊಳ್ಳೋದಕ್ಕೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ಇದು ಇನ್ನ 2-3 ಮಂತ್ಸ್ ಹೇಳ್ಕೊಂಡು ಹೋಗ್ತಾನೆ ಇರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಅಮೆರಿಕದ ಒಂದು ತಂಡ, ಇದೇ ಹೊತ್ತಲ್ಲೇ ಅಮೆರಿಕದ ಒಂದು ತಂಡ ಬಂದ್ಬಿಟ್ಟು ಇಂಡಿಯಾಗೆ ಬರ್ತಾ ಇದ್ದಾರೆ. June 1 ಇಂದ June 4 ವರೆಗೂ ಅವರು ಇಂಡಿಯಾದಲ್ಲೇ ಇರ್ತಾರೆ. ಅವರು ಏನೇನ್ ಡೀಲ್ಸ್ ಮಾಡ್ಬೋದು, ಇಲ್ಲಿವರೆಗೂ ಏನೇನ್ ಪೆಂಡಿಂಗ್ ಡೀಲ್ಸ್ ಇತ್ತು, ಟ್ರೇಡ್ ಡೀಲ್ಸ್, ಅವೆಲ್ಲ ಕಂಪ್ಲೀಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಟ್ಯಾರಿಫ್ ಇರ್ಬೋದು, ಇಲ್ಲ ಡಿಫೆನ್ಸ್ ಡೀಲ್ಸ್ ಇರ್ಬೋದು, ಇಲ್ಲ ಫರ್ಟಿಲೈಸರ್ ಡೀಲ್ಸ್ ಇರ್ಬೋದು, ಇಲ್ಲ ಕ್ರೂಡ್ ಆಯಿಲ್ ಡೀಲ್ಸ್, ಮೇನ್ ಕ್ರೂಡ್ ಆಯಿಲ್ ಡೀಲ್ಸ್ ಇರ್ಬೋದು, ಇವೆಲ್ಲ ಏನಿದಾವೋ ಈ ಡೀಲ್ಸ್ ಎಲ್ಲ ಕಂಪ್ಲೀಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಆದ್ರೆ ಮಾತುಕತೆ ನಡೆದಾಗ ಯಾವ ಸ್ಟೇಜ್ ಬರುತ್ತೆ ಅನ್ನೋದ್ರ ಮೇಲೆನೆ ಇಂಡಿಯನ್ ಮಾರ್ಕೆಟ್ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಆ ಡೈರೆಕ್ಷನ್ ತೋರಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ನಾವು ಥಿಂಕ್ ಮಾಡೋದಾದ್ರೆ, ಗೋಲ್ಡ್ ಅಂಡ್ ಸಿಲ್ವರ್ ಲಾಸ್ಟ್ 1 ವೀಕ್ ಇಂದ ಅಂದ್ರೆ ಲಾಸ್ಟ್ 2 ಡೇಸ್ ಗುರುವಾರ ಮತ್ತು ಶುಕ್ರವಾರ ಒಂದು ಬಿಗ್ ಅಪ್ಸೈಡ್ ರ್ಯಾಲಿ ಕೊಡುತ್ತೆ. ಆದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅದು ಗೈನ್ ಆಗಿಲ್ಲ ಗೋಲ್ಡ್ ಅಂಡ್ ಸಿಲ್ವರ್. ಮೇನ್ ರೀಸನ್ ಏನು? ಮೇನ್ ರೀಸನ್ ರುಪಿ ಯಾವಾಗ 97 ಹೋಗಿತ್ತು, 97 per dollar ಹೋಗಿತ್ತು, ಅಲ್ಲಿಂದ ಅದು ಈಗ ರೀಬೌಂಡ್ ಆಗಿದೆ, ರಿವರ್ಸ್ ಆಗ್ಬಿಟ್ಟು ಈಗ 94.99 ಅಂದ್ರೆ 95 ಬಿಲೋ ಒಳಗಡೆ ಬಂದಿದೆ. ಸೊ ರುಪಿಗೆ ಮೇನು RBI ನವರು ಏನ್ ಸ್ಟೆಪ್ ತಗೊಂಡ್ರು ಅದು ಒನ್ ಅನ್ನದರ್ ವೇ ಒಂದು ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು. ಈ ವರ್ಕ್ ಆಗಿರೋದ್ರಿಂದನೇ 97 ಇದ್ದಿದ್ದು ಯಾವಾಗ 94.99 ಬಂತು, ಆಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ 2.5% ಅಷ್ಟು ಮೂವ್ ಆಗುತ್ತೆ. ಆದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಮೂವ್ ಆಗಲ್ಲ. ಸೊ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ನೋಡೋದಾದ್ರೆ ಗೋಲ್ಡ್ಗೆ ನಾವ್ ಏನ್ ಹೇಳ್ತಿದ್ವಿ, $4,400 ಇಟ್ಸ್ ಬಿಗ್ಗೆಸ್ಟ್ ಸಪೋರ್ಟ್, ಅದು ಬ್ರೇಕ್ ಆಗೋಗ್ಬಿಟ್ಟಿತ್ತು. ಆದ್ರೆ ಇನ್ನು ಸಿಂಗಲ್ ಡೇ ಅಲ್ಲೇ ಅದು ಬ್ರೇಕ್ ಆಗಿದ್ದು ವಾಪಸ್ ಆಯ್ತು. ಯಾವಾಗ ಕದನ ವಿರಾಮದ ಒಂದು ಅನೌನ್ಸ್ ಆಯ್ತು, ಅದ್ರ ಜೊತೆಗೆ ಕ್ರೂಡ್ ಆಯಿಲ್ ಒಂದು ಬಿಗ್ ಫಾಲ್ ಆಯ್ತು, ಬ್ರೆಂಟ್ ಕ್ರೂಡ್ ಯಾವಾಗ ಬಿಗ್ ಫಾಲ್ ಆಯ್ತು, ಆಗ ಗೋಲ್ಡ್ ರಿವರ್ಸ್ ಆಯ್ತು. ಈಗ ಅಟ್ ಪ್ರೆಸೆಂಟ್ಗೆ $4,540 per ounce ಅಲ್ಲಿ ಇದೆ. ಸೊ ಅಂದ್ರೆ ಆಲ್ಮೋಸ್ಟ್ $160 ಅಷ್ಟು ಫ್ರಮ್ ಲೋ ಇಂದ ಲಿಫ್ಟ್ ಆಗುತ್ತೆ. ಆದ್ರೆ ಇಲ್ಲಿ ₹2 ನಮ್ಗೆ ಗೇನ್ ಆಗಿರೋದ್ರಿಂದ $1ಗೆ ಈ ಒಂದು ಏನ್ ಅಪ್ ಆಯ್ತೋ ಅದನ್ನೆಲ್ಲ ನಮ್ಮ ಒಂದು ದೇಶದಲ್ಲಿ ಚಿನ್ನಕ್ಕೆ ಅಪ್ ಆಗಿಲ್ಲ, ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗಿಲ್ಲ. ಇನ್ನು ಅದೇ ತರನೇ ನೋಡೋದಾದ್ರೆ ಸಿಲ್ವರ್ ಯಾವ ತರ ಇತ್ತು, ಸಿಲ್ವರ್ $72 per ounce ಅಲ್ಲಿ ಇತ್ತು, ಈಗ $75 per ounce ಅಲ್ಲಿ ಇದೆ. ಅಂದ್ರೆ ಇದನ್ನು ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತದೆ. ಆದ್ರೆ ಇದು $3 ಅಷ್ಟು ಇನ್ಕ್ರೀಸ್ ಆದ್ರೂ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ರುಪಿ ಗೇನ್ ಆಗಿರೋದ್ರಿಂದ ಇದು ಸಹ ಇನ್ಕ್ರೀಸ್ ಆಗಿಲ್ಲ. ಸೊ ಅದಕ್ಕೆ ಹೇಳೋದು, ರುಪಿ ಯಾವಾಗ ಗೇನ್ ಆಗುತ್ತೋ ಆಗ ಗೋಲ್ಡ್ ಅಂಡ್ ಸಿಲ್ವರ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ಕ್ರೀಸ್ ಆಗಲ್ಲ, ಒಂದು ಸ್ಟೇ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ನೋಡೋದಾದ್ರೆ, ನಾವು ಮೊದಲಿಂದ ಹೇಳ್ತಾ ಇದ್ದೀವಿ $70 ಇಸ್ ದ ಬಿಗ್ಗೆಸ್ಟ್ ಸಪೋರ್ಟ್ ಅಂತಾನೆ ಹೇಳ್ಬೋದು ಸಿಲ್ವರ್ಗೆ. ಸೊ ರೆಸಿಸ್ಟೆನ್ಸ್ ಒಂದು ಅಂತ ಹೇಳಿದ್ರೆ $80, ಇದೇ ರೇಂಜ್ ಬೌಂಡ್ ಅಲ್ಲೇ ಇನ್ನು ಕೆಲವು ವಾರಗಳು ನಡ್ಕೊಂಡು ಹೋಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಇದೆಲ್ಲ ಬಂದ್ಬಿಟ್ಟು ಗೋಲ್ಡ್ ಅಂಡ್ ಸಿಲ್ವರ್. ಗ್ಲೋಬಲ್ ಮಾರ್ಕೆಟ್ ಓವರ್ವ್ಯೂ ನೋಡೋದಾದ್ರೆ, ಜಪಾನ್ ಮಾರ್ಕೆಟ್ ಅಂತೂ ಸೂಪರ್ ಆಗಿ ಓಡ್ತಾ ಇದೆ ಅಂತ ಹೇಳ್ಬೋದು. ಈ ವಾರದಲ್ಲಿ ಜಪಾನ್ ಮಾರ್ಕೆಟ್ 2670 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು ಆಲ್ ಟೈಮ್ ಐ ಅಲ್ಲೇ ಹೊಡಿತಾ ಇದೆ. ಲಾಸ್ಟ್ 3 ವೀಕ್ಸ್ ನೋಡೋದಾದ್ರೆ ಆಲ್ ಟೈಮ್ ಐ ಹೊಡಿತಾನೆ ಹೋಗ್ತಾ ಇದೆ ಜಪಾನ್ ಮಾರ್ಕೆಟ್. ಸೊ ನಿಕಿ 225 ಏನಿದೆಯೋ ಅದು ಆಲ್ ಟೈಮ್ ಮಾಡ್ತಾನೆ ಹೋಗ್ತಾ ಇದೆ. ಇನ್ನು ಅದ್ರ ಜೊತೆಗೆ ಅಮೆರಿಕ ಮಾರ್ಕೆಟ್ ನೋಡೋದಾದ್ರು ಅಷ್ಟೇ, ಈ ವಾರದಲ್ಲಿ ಅಮೆರಿಕ ಮಾರ್ಕೆಟ್ ಆಲ್ಮೋಸ್ಟ್ 600 ಪಾಯಿಂಟ್ ಅಷ್ಟು ಇನ್ಕ್ರೀಸ್ ಆಗ್ಬಿಟ್ಟು ಅದನ್ನು ಸಹ ಆಲ್ ಟೈಮ್ ಐ ಮಾಡ್ತಾನೆ ಹೋಗ್ತಾ ಇದೆ. ಲಾಸ್ಟ್ 2-3 ವೀಕ್ಸ್ ನೋಡಿದ್ರೆ ಆಲ್ ಟೈಮ್ ಐ ಹೊಡಿತಾನೆ ಇದೆ. ಹಾಗಾದ್ರೆ ಇಂಡಿಯನ್ ಮಾರ್ಕೆಟ್ ಉಳಿದಿಲ್ಲ. ಅದ್ರ ಜೊತೆಗೆ ನೀವು ತೈವಾನ್ ಮಾರ್ಕೆಟ್ ನೋಡಿ, ಶಾಂಘೈ ಮಾರ್ಕೆಟ್ ನೋಡಿ, ಕೊರಿಯಾ ಮಾರ್ಕೆಟ್ ನೋಡಿ, ಆಲ್ ಓವರ್ ಎಲ್ಲ ಪ್ರಪಂಚದಲ್ಲಿ ಮೇನ್ ಇಂಡೆಕ್ಸ್ ನೋಡಿದಾಗ ಎಲ್ಲಾ ಮಾರ್ಕೆಟ್ಸ್ ಪಾಸಿಟಿವ್ ಅಂಡ್ ಪ್ಲಸ್ ಅಲ್ಲೇ ಇದಾವೆ, ಆಲ್ ಟೈಮ್ ಐ ನಿಯರೆಸ್ಟ್ ಅಲ್ಲೇ ಇದಾವೆ. ಆದ್ರೆ ಇಂಡಿಯನ್ ಮಾರ್ಕೆಟ್ ನೋಡೋದಾದ್ರೆ ಆಲ್ಮೋಸ್ಟ್ 12% ಅಷ್ಟು ಡೌನ್ ಇದೆ. 26,300 ಮಾರ್ಕ್ ಏನಿತ್ತು ಅಲ್ಲಿಂದ ನಾವು ಕ್ಯಾಲ್ಕುಲೇಷನ್ ಮಾಡೋದಾದ್ರೆ ಈಗ 12% ಅಷ್ಟು ನಾವು ಮೈನಸ್ ಅಲ್ಲಿ ಇದೀವಿ. ಅಂದ್ರೆ ಎಮರ್ಜಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಂಡಿಯಾ ಈಗ ಸೂಟೇಬಲ್ ಅಂತ ಕಾಣುತ್ತೆ. ಸೊ ಈಗ ಅದರ್ ಫ್ಯಾಕ್ಟರ್ ಅಂತ ಬಂದಾಗ, ಒಂದು ನಮ್ಗೆ ರುಪಿ ಗೇನ್ ಆಗ್ತಾ ಇದೆ. ಏನಿತ್ತು 97 ಈಗ 95 ಅಂದ್ರೆ $2 ಅಷ್ಟು per dollarಗೆ ಗೇನ್ ಆಗಿರೋದು ಒಂದು ಅಡ್ವಾಂಟೇಜ್ ಆಗುತ್ತೆ ಇಂಡಿಯನ್ ಮಾರ್ಕೆಟ್ಗೆ. ಇನ್ನು ಸೆಕೆಂಡ್ ಒನ್ ಬಂದ್ಬಿಟ್ಟು ಕ್ರೂಡ್ ಆಯಿಲ್ ಏನಿತ್ತು $122 ಹೋಗಿದ್ದು ಈಗ $91, ಬ್ರೆಂಟ್ ಕ್ರೂಡ್ ಬಂದ್ಬಿಟ್ಟು $91 per ಬ್ಯಾರಲ್ ಅಲ್ಲಿ ಇದೆ. ಸೊ ಇದನ್ನು ಕ್ರೂಡ್ ಆಯಿಲ್ ಸ್ಲೋಲಿ ಕೆಳಗಡೆ ಬರ್ತಾ ಇರೋದ್ರಿಂದ ಯಾವಾಗ $80 ಬರುತ್ತೋ ಆಗ ನಮ್ಮ ಎಕಾನಮಿ ತುಂಬಾ ಚೆನ್ನಾಗ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದರಿಂದನೇ ಕ್ರೂಡ್ ಆಯಿಲ್ ಡಿಕ್ರೀಸ್ ಆಗ್ತಾ ಇರೋದು ಇಂಡಿಯನ್ ಮಾರ್ಕೆಟ್ಗೆ ಒಂದು ಅಡ್ವಾಂಟೇಜ್ ಆಗ್ತಾ ಇದೆ. ಇನ್ನು ಅದ್ರ ಜೊತೆಗೆ ಈಗ ಒಂದು ಡಿಸ್ಅಡ್ವಾಂಟೇಜ್ ಅಂತ ನೋಡೋದಾದ್ರೆ, FIIs ಒಂದು ಬಿಗ್ ಸೆಲ್ ಆಫ್ ಅಂತಾನೆ ಹೇಳ್ಬೋದು. ಲಾಸ್ಟ್ ಫ್ರೈಡೆ 21,105 crores ಅಷ್ಟು ಸೆಲ್ ಮಾಡಿದ್ದಾರೆ. ಇದರಲ್ಲಿ ಮಾರ್ಗನ್ ಸ್ಟೇನ್ಲೆ ನಾವು ಡಿಸ್ಕಸ್ ಮಾಡಿದಾಗ ಅವ್ರ ರೀಬ್ಯಾಲೆನ್ಸಿಂಗ್ ಗೋಸ್ಕರ ಔಟ್ಫ್ಲೋ 8,000 ಆದ್ರೆ ಇನ್ನು ಮಿಕ್ಕಿದ್ದು 13,000 crores ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಸೆಲ್ ಆಫ್ ಮಾಡಿದ್ದಾರೆ. ಸೊ ಯಾವಾಗ ಈ ಸೆಲ್ ಆಫ್ ಏನಕ್ಕೆ ನಡೀತಿದೆ ಅಂತ ನೋಡೋದಾದ್ರೆ,
ನಮ್ಮ ಗೌರ್ಮೆಂಟ್, ಇಂಡಿಯನ್ ಗೌರ್ಮೆಂಟ್ ಏನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಇನ್ಕ್ರೀಸ್ ಆಗಿತ್ತು 5% ಇಂದ 20% ವರ್ಗು, ಆ ಒಂದು ಡಿಸ್ಕಷನ್ ನಡೀತಿದೆ ಅಂದಾಗ ಕೂಲ್ ಆಫ್ ಆಗಿತ್ತು ಫಾರಿನ್ ಇನ್ಸ್ಟಿಟ್ಯೂಷನ್ ಅದು ಸೆಲ್ ಆಫ್ ಮಾಡೋದು. ಆದ್ರೆ ಆ ಡಿಸ್ಕಷನ್ ಕಂಟಿನ್ಯೂಷನ್ ಆಗಿಲ್ಲ. ಸೊ ಯಾವಾಗ ಅದ್ರ ಬಗ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಸ್ಟೆಪ್ಸ್ ತಗೊಂತಾರೋ ಕಡಿಮೆ ಮಾಡೋದಕ್ಕೆ, ಆಗ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಟರ್ನ್ ಆಗ್ಬೋದು ಬೈಯಿಂಗ್ ಮಾಡೋದಕ್ಕೆ. ಯಾವಾಗ ಇದು ಟರ್ನ್ ಆಗ್ತಾರೋ ಆಗ ಇಂಡಿಯನ್ ಮಾರ್ಕೆಟ್ ಗ್ರೋ ಆಗ್ಬೋದು. ಇನ್ನು ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಎಕಾನಮಿ ಅಂತ ಬಂದಾಗ ಮೊದ್ಲು ಏನ್ ಹೇಳ್ತಿದ್ರು, ಫೋರ್ತ್ ಪ್ಲೇಸ್ ಅಲ್ಲಿ ಬಂದಿದೀವಿ, ವರ್ಲ್ಡ್ ಎಕಾನಮಿ ಟಾಪ್ 10 ಲೆಕ್ಕ ಆಗಿದ್ರೆ ನಾವು 4th ಪ್ಲೇಸ್ ಅಲ್ಲಿ ಇದೀವಿ ಅಂತ ಹೇಳ್ತಾನೆ ಬರ್ತಿದ್ರು. ಆದ್ರೆ ಈಗ ನಾವು 6th ಪ್ಲೇಸ್ ಬಂದಿದೀವಿ. ಹಾಗಾದ್ರೆ ನಮ್ಮನ್ನು ಓವರ್ಟೇಕ್ ಮಾಡಿದ್ ಯಾರು? ಫಸ್ಟ್ ಅಂತೂ US ಇದ್ದೇ ಇದೆ, ಚೈನಾ ಇದ್ದೇ ಇದೆ, ಇನ್ನು ಜರ್ಮನಿ, ಮೂರು ಪ್ಲೇಸ್ ಅಲ್ಲಿ ಇದ್ರೆ 4th ಪ್ಲೇಸ್ ಅಲ್ಲಿ ನಾವಿದ್ದು, ಆಂಧ್ರ ಇಂಡಿಯಾ ಇದ್ದಿದ್ದು. ಈಗ ಜಪಾನ್ ಮತ್ತು UK 4th and 5th ಪ್ಲೇಸ್ ಬಂದಿದ್ರೆ 6th ಪ್ಲೇಸ್ಗೆ ಇಂಡಿಯಾ ಬಂದಿದೆ. ಅಂದ್ರೆ ನಾವೇನಿತ್ತು 5 ಟ್ರಿಲಿಯನ್ ಎಕಾನಮಿ ಅಂತ ನಮ್ಮ ಒಂದು ಕನಸೇನಿತ್ತು ಅದು ಇನ್ನು ಎಕ್ಸ್ಟೆಂಡ್ ಆಗ್ತಾ ಹೋಗಿದೆ ಟೈಮು. ಅಟ್ ಪ್ರೆಸೆಂಟ್ಗೆ 4.13 ಟ್ರಿಲಿಯನ್ ಆರ್ 15 ಟ್ರಿಲಿಯನ್ ವರ್ಗೂ ಹೋಗಿದೆ ಇಂಡಿಯನ್ ಎಕಾನಮಿ. ಆದ್ರೆ ಟಾರ್ಗೆಟ್ ಅನ್ನೋದು ಅಚೀವ್ ಮಾಡೋದ್ರಲ್ಲಿ ಗವರ್ನಮೆಂಟ್ ಫೇಲ್ ಆಗಿದೆ. ಅದಕ್ಕೆ ಬೇರೆ ಸೀಸನ್ಸ್ ಇರ್ತವೆ. ಸೊ ಹಾಗಾದ್ರೆ ನಾವು 5 ಟ್ರಿಲಿಯನ್ ಯಾವಾಗ ಅಚೀವ್ ಆಗ್ತೀವಿ, ಆಗ ಮುಂದೆ ಹೋಗುತ್ತಾ ಅದನ್ನ ಕಾದ್ ನೋಡ್ಬೇಕು. ಅಟ್ ಪ್ರೆಸೆಂಟ್ಗೆ ನಾವು 6th ಪ್ಲೇಸ್ ಅಲ್ಲಿ ಇದೀವಿ. ಯಾವಾಗ ಮೂವ್ ಆಗ್ತೀವಿ ಅಂದ್ರೆ ನಾವು ನಮ್ಮ ಒಂದು ಡೆವಲಪ್ಮೆಂಟ್ ಚೆನ್ನಾಗ್ ಆಗುತ್ತೆ, ಆಗ ಮಾತ್ರ ನಾವು ಗ್ರೋ ಆಗೋಕ್ಕಾಗುತ್ತೆ. ಇನ್ನು ಅದೇ ಜೊತೆಯಲ್ಲೇ ಈಗ ನಾವು ನಿಫ್ಟಿ ನೋಡೋದಾದ್ರೆ ನಿಫ್ಟಿ 23,550 ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಆಸ್ ಪರ್ ಟೆಕ್ನಿಕಲ್ ಪ್ರಕಾರ ನಾವು ನೋಡೋದಾದ್ರೆ ನಿಫ್ಟಿ 23,150 ಇಸ್ ದ ಬಿಗ್ಗೆಸ್ಟ್ ಸಪೋರ್ಟ್. ಏನೊಂದು ಗ್ಯಾಪ್ ಇತ್ತು ಒಂದು ಮಂತ್ ಬ್ಯಾಕ್, ಆ ಗ್ಯಾಪ್ ನ ಫಿಲ್ ಮಾಡೋ ಚಾನ್ಸಸ್ ಇರುತ್ತೆ. ಯಾವಾಗ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಇನ್ನೂ ಹೆಚ್ಚಿಗೆ ಸೆಲ್ ಆಫ್ ಆಗುತ್ತೋ ಆಗ ಮಾತ್ರ ಇದು ಸಾಧ್ಯ. ಇಲ್ಲ ಅಂದ್ರೆ ರೆಸಿಸ್ಟೆನ್ಸ್ ಅಂತ ಬಂದಾಗ 24,400 ಒಂದು ಬಿಗ್ಗೆಸ್ಟ್ ರೆಸಿಸ್ಟೆನ್ಸ್ ಅಂತಾನೆ ಹೇಳ್ಬೋದು. 24,000 ಒಂದು ರೆಸಿಸ್ಟೆನ್ಸ್ ಇದೆ, ಆದ್ರೆ ಬಿಗ್ ರೆಸಿಸ್ಟೆನ್ಸ್ ಅಂತ ಬಂದಾಗ 24,400 ಇರುತ್ತೆ. ಸೊ ಇದು ಟೆಕ್ನಿಕಲ್, ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಯಾವಾಗ 23,750 ಎಬೋ ಇದ್ರೆ ಮಾತ್ರ ಒಂದು ಬೈಯಿಂಗ್ ಝೋನ್ ಕಾಣ್ಬೋದು. ಇಲ್ಲಾಂದ್ರೆ ಸೆಲ್ಲಿಂಗ್ ಪ್ರೆಷರ್ ಕಂಟಿನ್ಯೂಷನ್ ಆಗ್ತಾ ಇರುತ್ತೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಸೊ ನಾವು ಓವರ್ ಆಲ್ ಆಗಿ ಈಗ ಸೆಲ್ಲಿಂಗ್ ಪ್ರೆಷರ್ ನಾವು -12% ಅಲ್ಲಿ ಇದೀವಿ, ಅಂದ್ರೆ ಲಾಸ್ ಅಲ್ಲಿ ಇದೀವಿ. ಎಲ್ಲಾ ಇಂಡೆಕ್ಸಸ್ ಆಲ್ ಟೈಮ್ ಆಗಿ ಹೊಡಿತಿದೆ. ಹಾಗಾದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆ ಟೈಮಾ? ಎಸ್, ಇದು ಒಳ್ಳೆ ಟೈಮೇ. ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಈಗ ಒಳ್ಳೆ ಸ್ಟಾಕ್, ಒಳ್ಳೆ ಫಂಡಮೆಂಟಲಿ ಸ್ಟ್ರಾಂಗ್ ಅಂಡ್ ಟೆಕ್ನಿಕಲಿ ಯಾವ್ದು ಬಾಟಮ್ ಔಟ್ ಆಗಿರುತ್ತೋ ಆ ಬಾಟಮ್ ಔಟ್ ಅಲ್ಲಿ ನಾವು ಶೇರ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಎಕ್ಸಾಂಪಲ್ ಮ್ಯಾಕ್ಸ್ ಹೆಲ್ತ್ ಕೇರ್ ಅನ್ನೋದು ಈಗ ಒಂದು ಬಾಟಮ್ ಔಟ್ ಬರ್ತಾ ಇದೆ. ಎಲ್ಲರೂ ವಾಚ್ ಮಾಡಿ ಅಲ್ಲಿ ಬಂದಾಗ ತಗೊಳ್ಳೋದಕ್ಕೆ ಟ್ರೈ ಮಾಡಬಹುದು. ನಾನಂತೂ ಟ್ರೈ ಮಾಡ್ತೀನಿ. ನೀವು ನಿಮ್ ಫೈನಾನ್ಷಿಯಲ್ ಅಡ್ವೈಸರ್ ನ ಕನ್ಸಲ್ಟ್ ಮಾಡಿ ನೀವು ಟ್ರೈ ಮಾಡಿ. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಮ್ಮ ಟೀಮ್ ನಿಮ್ ಮುಂದೆ ತಂದಿದ್ದಾರೆ. ಇದು ವ್ಯಾಲ್ಯೂಬಲ್ ಅನ್ಸಿದ್ರೆ ಲೈಕ್ ಮಾಡಿ, ಮರಿದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.